ರಾಷ್ಟ್ರೋತ್ಥಾನ ಎನ್ನುವುದು ರಾತ್ರಿ ಬೆಳಗಾಗುವುದರ ಒಳಗೆ ಉದ್ಭವವಾದ ಮಾಯಾಸೌಧವಲ್ಲ. ಬದಲಿಗೆ 108 ಸವಾಲುಗಳ ನಡುವೆ ಇಟ್ಟಿಗೆ ಮೇಲೆ ಇಟ್ಟಿಗೆ ಇಡುತ್ತಾ ಕಟ್ಟಿದ ಶ್ರಮಸೌಧ. ಹಲವಾರು ಪ್ರಾಜ್ಞರ ದೂರದೃಷ್ಟಿ, ಬದ್ಧತೆ, ತ್ಯಾಗ, ನಿರಂತರ ಪರಿಶ್ರಮ ಇವುಗಳ ಪ್ರತಿಫಲವೇ ನಾವಿಂದು ನೋಡುತ್ತಿರುವ ರಾಷ್ಟ್ರೋತ್ಥಾನ. ಸಂಸ್ಥೆಯು 60 ವಸಂತಗಳನ್ನು ಪೂರ್ಣಗೊಳಿಸಿರುವ ಈ ಸಂದರ್ಭದಲ್ಲಿ ಪರಿಷತ್ತನ್ನ ಕಟ್ಟಿ ಬೆಳೆಸಿದ ಕೆಲವು ಪ್ರಮುಖ ಪ್ರಾತಃಸ್ಮರಣೀಯರನ್ನ ನೆನಪಿಸಿಕೊಂಡು ಗೌರವಿಸುವುದು ರಾಷ್ಟ್ರೋತ್ಥಾನ ಪರಿವಾರದ ಆದ್ಯ ಕರ್ತವ್ಯ. ಶ್ರೀ ಯಾದವರಾವ್ ಜೋಶಿಯವರು ಕನ್ನಡ ನೆಲದಲ್ಲಿ ಸಂಘ ಕಾರ್ಯವನ್ನ ಬೆಳೆಸುವಲ್ಲಿ ಪ್ರಮುಖ ಪಾತ್ರವಹಿಸಿದ ಯಾದವರಾವ್ ಜೋಶಿಯವರು 1965ರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಬೀಜಾಂಕುರಿಸಲು ಮುಖ್ಯ ಕಾರಣಪುರುಷರು. ವ್ಯಕ್ತಿಗಳ ಮೇಲೆ ತುಂಬ ಪ್ರಭಾವ ಮಾಡುವಂಥ ಶಕ್ತಿ ಇದ್ದಂಥ ಮನುಷ್ಯ ಮತ್ತು ಬಹಳ ನೇರವಾಗಿ ಅವರು ನಮ್ಮ ಹೃದಯಕ್ಕೆ ತಟ್ಟೋ ಹಾಗೆ ಮಾತಾಡ್ತಾ ಇದ್ರು. ಶ್ರೀ ಹೋವೆ ಶೇಷಾದ್ರಿಯವರು ತಮ್ಮ ಸ್ಫೂರ್ತಿದಾಯಕ ಉಪನ್ಯಾಸಗಳ ಮೂಲಕ, ಚಿಂತನಶೀಲ ಕೃತಿಗಳ ಮೂಲಕ ಜನಮಾನಸದಲ್ಲಿ ಹೆಸರಾಗಿರುವ ಹೋವೆ ಶೇಷಾದ್ರಿಯವರು ರಾಷ್ಟ್ರೋತ್ಥಾನಕ್ಕೆ ವೈಚಾರಿಕ ಸ್ಪಷ್ಟತೆಯನ್ನ ನೀಡಿದ ಮಹನೀಯರು. ಸದಾ ಒಂದು ಮಂದಹಾಸ, ಅತ್ಯಂತ ಸರಳ. ಒಂದು ಸಮಸ್ಯೆಯನ್ನು ಅವರು ನೋಡ್ತಾ ಇದ್ದ ಕ್ರಮವೇ ಬೇರೆ, ಅತ್ಯಂತ ಸಹಜವಾಗಿರ್ತಾ ಇದ್ರು. ಶ್ರೀ ಮಧ್ವರಾಯರು ರಾಷ್ಟ್ರೋತ್ಥಾನವನ್ನ ಮನೆ ಮನೆಗೆ ಪರಿಚಯಿಸಿ ಸುಮಾರು 3 ತಲೆಮಾರುಗಳನ್ನ ಪ್ರಭಾವಿಸಿರುವ ಮಕ್ಕಳ ಅಚ್ಚುಮೆಚ್ಚಿನ ಭಾರತ ಭಾರತಿ ಪುಸ್ತಕ ಸರಣಿಯ ಮೂಲ ರೂವಾರಿಗಳು ಮಧ್ವರಾಯರು. ಬಹಳ ದೊಡ್ಡ ದೊಡ್ಡ ಯೋಜನೆಗಳನ್ನ, ಕನಸುಗಳನ್ನು ಕಟ್ಟುವಂಥ ಒಬ್ಬ ದೊಡ್ಡ ಕನಸುಗಾರ. ಅವರು ಏನೇ ಯೋಚನೆ ಮಾಡಿದ್ರು ಒಂದು ಬಹಳ ದೊಡ್ಡ ಪ್ಲಾನ್ ಮಾಡೋರು. ಶ್ರೀ ಗೋವಿಂದರಾವ್ ರಾಷ್ಟ್ರೋತ್ಥಾನ ಪರಿಷತ್ನ ಮೊದಲ ಅಧ್ಯಕ್ಷರಾದ ಗೋವಿಂದರಾವ್ ಅವರು ಸಂಸ್ಥೆಗೆ ಸ್ಥಿರ ಆದಾಯದ ಮೂಲವಿರಬೇಕು ಎನ್ನುವ ತತ್ವವನ್ನ ಪ್ರತಿಪಾದಿಸಿ ಆ ದಿಕ್ಕಿನಲ್ಲಿ ಕಾರ್ಯಪ್ರವೃತ್ತರಾದ ದೂರಗಾಮಿ ವ್ಯಕ್ತಿತ್ವ ಹೊಂದಿದವರು. ಶ್ರೀ ಅರಕಲಿ ನಾರಾಯಣರು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಅರಕಲಿ ನಾರಾಯಣ ಅವರು ತಮ್ಮ ಅಗಾಧವಾದ ಕಾರ್ಯಸಾಧನಾ ಚಾತುರ್ಯದಿಂದ ಪರಿಷತ್ತಿನ ಹಲವು ಯೋಜನೆಗಳು ಸರಾಗವಾಗಿ ನಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಬಹಳ ಸರಳ. 10-12 ವರ್ಷ ಬೆನ್ನು ಮೂಳೆಯ ಕ್ಯಾನ್ಸರ್ ಆಗಿ ಮಲಗಿದಲ್ಲೇ ಅವರು ಕೆಲಸ ಮಾಡಿದ್ದಾರೆ. ಶ್ರೀ ಮೈ ಚ ಜಯದೇವ ಅವರು ರಾಷ್ಟ್ರೋತ್ಥಾನ ಪರಿಷತ್ತನ್ನು ಆರಂಭದ ದಿನಗಳಿಂದಲೂ ಕಟ್ಟಿ ಬೆಳೆಸಿ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವ ಮುಂದಿನ ಪೀಳಿಗೆಯ ತಂಡವನ್ನೂ ಸಹ ಯಶಸ್ವಿಯಾಗಿ ರೂಪಿಸಿದ ದೂರದೃಷ್ಟಿಯ ಚಿಂತಕರು. ಬಿಗಿ ಅಂದರೆ ಬಿಗಿ. ಅವರಿಗೆ 60ನೇ ವರ್ಷದ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಅವ್ರು ಒಪ್ಪಲೇ ಇಲ್ಲ, ಸ್ವಂತಕ್ಕೋಸ್ಕರ ಬದುಕಲೇ ಇಲ್ಲ. ಶ್ರೀ ಅಜಿತ್ ಕುಮಾರ್ ಅವರು ರಾಷ್ಟ್ರೋತ್ಥಾನಕ್ಕೆ ಯೋಗವನ್ನು ಪರಿಚಯಿಸಿ ಯೋಗ ಕೇಂದ್ರಗಳ ಪ್ರಾರಂಭಕ್ಕೆ ಕಾರಣವಾಗುವುದರ ಜೊತೆಗೆ ಯೋಗ ಪ್ರವೇಶ ಪುಸ್ತಕ ರಚಿಸುವ ಮೂಲಕ ಯೋಗವನ್ನ ಜನಸಾಮಾನ್ಯರ ಜಗುಲಿಗೆ ತಲುಪಿಸಿದರು. ಮಿತಭಾಷಿಗಳು, ಹಾಗೆ ತುಂಬ ಶಿಸ್ತಿನ ಸಿಪಾಯಿ ಅಂತ ಹೇಳ್ಬೋದಾಗಿತ್ತು. ಮತ್ತೆ ತುಂಬ ಅಚ್ಚುಕಟ್ಟು. ಅವರ ಪದವಿ ಛಂದಸ್ಸು ಅದು ನೋಡಿದಾಗ ನಾವೇ ಅದನ್ನು ಸ್ವಲ್ಪ ಬಗ್ಗೆ ನೋಡಿದ್ರೆ ನಮ್ಮ ಮುಖ ಕಾಣಬಹುದು. ಶ್ರೀ ವಿದ್ಯಾನಂದ ಶೆಣೈ ಅವರು ಭಾರತ ದರ್ಶನ ಉಪನ್ಯಾಸವನ್ನು ಕರ್ನಾಟಕದ ಮನೆ ಮನಗಳಿಗೆ ತಲುಪಿಸಿದ್ದಲ್ಲದೆ ರಾಷ್ಟ್ರೋತ್ಥಾನ ಬಳಗದ ಮುಖಾಂತರ ರಾಷ್ಟ್ರೋತ್ಥಾನ ಸಾಹಿತ್ಯದ ಕೃತಿಗಳ ಬಗ್ಗೆ ಜಾಗೃತಿ ಉಂಟುಮಾಡಿ ರಾಷ್ಟ್ರಭಕ್ತಿಯ ಹೊಸ ಅಲೆಯನ್ನೆಬ್ಬಿಸಿದರು. ಬಹಳ ಮೇಧಾವಿ. ಅವ್ರಿಗೆ ಹೇಳ್ತಾ ಇದ್ರು, ಶೃಂಗೇರಿಯ ಶಾರದೆ ಇವರ ನಾಲ್ಗೆಯಲ್ಲಿದೆ, ಅಷ್ಟು ಸರಸ್ವತಿ ಒಲ್ದಂಥವ್ರು. ಶ್ರೀ ನಾಗಪ್ಪ ಬಾಯಾರಿ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರುವ ಈಗಿನ ಕೇಶವಶಿಲ್ಪ ಕಟ್ಟಡ ನಿರ್ಮಾಣವಾಗಲು ಸಹಕಾರ ನೀಡಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಸುಲಲಿತವಾಗಿ ನಡೆಯಲು ಅನುವು ಮಾಡಿಕೊಟ್ಟ ಮಹಾನುಭಾವಿ ನಾಗಪ್ಪ ಬಾಯಾರಿಯವರು. ಇವರಷ್ಟೇ ಅಲ್ಲದೆ ಮತ್ತೂ ಹಲವಾರು ಪ್ರಾಜ್ಞರು ರಾಷ್ಟ್ರೋತ್ಥಾನದ ಹೋರಾಟದ ಹಾದಿಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಜೊತೆಯಾಗಿದ್ದಾರೆ, ಸಂಸ್ಥೆಯನ್ನು ಮುನ್ನಡೆಸಿದ್ದಾರೆ. ಇಂತಹ ಮಹನೀಯರು ಹಚ್ಚಿದ ಆದರ್ಶದ ಹಣತೆಯ ಸಾಲನ್ನು ಮುಂದುವರಿಸಿಕೊಂಡು ಹೋಗುವ ಮಹತ್ತರ ಜವಾಬ್ದಾರಿ ನಿಮ್ಮೆಲ್ಲರದು.